ಗುಡ್ ಮಾರ್ನಿಂಗ್ ಫೋಕ್ಸ್. ಮತ್ತೊಂದು ದಿನ ಮತ್ತೊಂದು ರೈಡ್. ಇವತ್ತು ನಾವು ಹೋಗ್ತಾ ಇದ್ದೇವೆ ದಂಡಿಗನಹಳ್ಳಿ ಡ್ಯಾಮ್. ಝೀರೋ ಮಾಡ್ಕೊಳ್ಳೋಣ. ಟ್ರಿಪ್ ಬಿ ಝೀರೋ ಡನ್. ಟೈಮ್ ಈಗ 4:30 ಎಕ್ಸಾಕ್ಟ್ಲಿ. ಒಂದು ಒಳ್ಳೆ ಸನ್ರೈಸ್ ನೋಡೋದಕ್ಕೋಸ್ಕರ ಹೋಗ್ತಾ ಇರೋದು. ಆ್ಯಂಡ್ ಈ ಪ್ಲೇಸ್ ನನಗೇನು ಹೊಸದಲ್ಲ. ಐ ಹ್ಯಾವ್ ಬೀನ್ ದೇರ್. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಒಬ್ಬ ಸೋಲೋ ರೈಡ್ ಹೋಗಿದ್ದೆ. ಬಟ್ ಈ ಸಲ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗ್ತಾ ಇದ್ದಾನೆ. ಇವತ್ತು ನನ್ನ ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಹೊಸಕೋಟೆ. ಅವನು ಮಾಲೂರಿಂದ, ನಾನು ನಮ್ಮೂರಿಂದ. ಫ್ಯೂಲ್ ಅಪ್ ಎಲ್ಲ ಮಾಡಿಸ್ಬಿಡೋಣ. ಯಾರೂ ಇಲ್ಲ. ಫುಲ್ ಟ್ಯಾಂಕ್ ಮಾಡೋಣ. ನಮ್ಮ ಮೀಟಿಂಗ್ ಪಾಯಿಂಟ್ ಬಂದು ಇದು ಲೆಫ್ಟ್ ತೊಗೊಂಡ್ರೆ ದೇವನಹಳ್ಳಿ ಹೈವೇ ಕನೆಕ್ಟ್ ಆಗುತ್ತಾ. ಅವನಿನ್ನೂ ಬರಲಿಲ್ಲ. ವೆಯ್ಟ್ ಮಾಡೋಣ. ಅವ್ನು ಬರೋವರೆಗೂ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನೀನು ಅಲ್ಲಿ ಬರ್ತಾ ಇರೋ ಗೊತ್ತಾಗ್ಬಿಡ್ತೀನಿ ನೀನೇ ಬರ್ತಾ ಇದೀಯ ಅಂತ. ಹೊಡೋಣ ಹೊಡೋಣ. ಕೊನೆಗೂ ಕೂಡು ಬಂತು ಟೈಮು. ಎಷ್ಟು ಪ್ಲ್ಯಾನ್ ಮಾಡಿದ್ದು. ನಾನು ಈ ಪ್ಲೇಸ್ಗಂತಾನೆ ಇಷ್ಟು ಬೇಗ ಹೊರಟಿದ್ದೆ ಅಷ್ಟೇ. ಯಾವ ಪ್ಲೇಸ್ಗೂ ಹೋಗಲಿಲ್ಲ. ರೀಚಿಂಗ್ ಟೈಮ್ 6:26 ತೋರಿಸ್ತಾ ಐತೆ. ಯಾವುದು? ಮಾಡಿದ್ದೀನಿ ನಿಧಾನಕ್ಕೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಬರೋಣ. ನೋಡೋಣ ಬಾ. ನಂದು ಅಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಬಂದೆ.
ನಾನು ಇವನು ಎಷ್ಟು ರೈಟ್ ಪ್ಲ್ಯಾನ್ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಎವ್ರಿ ಟೈಮ್ ಎಲ್ಲ ಫಿಕ್ಸ್ ಆಗಿ ಬೆಳಗ್ಗೆ ಹೊರಡಬೇಕು, ನೈಟು 9:30 10 ಆಗಷ್ಟು ಮೆಸೇಜ್ ಬರೋದು ಅವ್ನ ಕಡೆಯಿಂದ ನನ್ನ ಕಡೆಯಿಂದ, ಆಗಲ್ಲ ಮಗ ನಾಳೆ ಹೋಗಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ. ನೆನ್ನೆ ಪ್ಲ್ಯಾನ್ ಮಾಡಬೇಕಾದ್ರೆ ಹೀಗೆ ಅನ್ಕೊಂಡು ಮಾಡೋರಿ, ಏನೇ ಆಗಲಿ ಅದು ಹೋಗಲೇಬೇಕು ಅಂತ. ಫೈನಲಿ ವಿ ಆರ್ ಗೋಯಿಂಗ್. ಅವನ ಗಾಡಿ ಇಂಟರ್ಸೆಪ್ಟರ್ 650 ಎಕ್ಸಾಸ್ಟ್ ಚೇಂಜ್ ಮಾಡಿಸಿದಾನೆ, ಅನ್ನೋದು ಸೌಂಡು. ಯಪ್ಪ ಸಿಕ್ಕಾಪಟ್ಟ ಸೌಂಡ್ ಇದು. ಸ್ಟ್ರೈಟ್ ಇದೆ. ನನಗೆ ಈ ರೋಡ್ ಏನಿದೆಯಲ್ವಾ ಕಂಪ್ಲೀಟ್ ಫೆಮಿಲಿಯರು. ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ. ಯಾಕಂದರೆ ನಾನು 3 years ನಾನು ಡಿಗ್ರಿ ಮಾಡಿದ್ದು BGS ಅಲ್ಲಿ, ಅದು ಚಿಕ್ಕಬಳ್ಳಾಪುರದಲ್ಲಿದೆ. ಸೊ ಈ ರೋಡಿಗೆ ಬಂದರೆ ಸಾಕು, ಕಂಪ್ಲೀಟ್ ನಾಸ್ಟಾಲ್ಜಿಯಾ ಫೀಲ್ ಬರುತ್ತೆ. ಆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಮೈ ಗುಡ್ನೆಸ್. KSRTC ಬಸ್ಸು, ಪ್ರೈವೇಟ್ ಬಸ್ಸಸ್ಸು, ಆ ರಶ್ಶು, ಮಳೆ, ಸೆಕೆ, ಮೈ ಗುಡ್ನೆಸ್. ಆವತಿ ಬೆಟ್ಟ, ಇದಾದ್ಮೇಲೆ ನಾಗಾರ್ಜುನ ಆದ್ಮೇಲೆ ನಮ್ಮ ಕಾಲೇಜ್. ಈ ಥರ ನೆನ್ಪಿಟ್ಕೊತಾ ಇದ್ದೀವಿ. ಇನ್ನೂ ಎಷ್ಟು ದೂರಪ್ಪ ಅಂದ್ಕೊಂಡಷ್ಟೊಳಗಡೆ ಆವತಿ ಬೆಟ್ಟ ಬಂತ, ನೆಕ್ಸ್ಟ್ ನಾಗಾರ್ಜುನ ಕಾಲೇಜ್ ಬಂತ, ನೆಕ್ಸ್ಟ್ ನಮ್ಮ ಕಾಲೇಜ್. ನಮ್ಮ ಕಾಲೇಜು ಒಂದು ಫೋಟೋ ತೊಗೊಂಡ್ಬಿಡ್ತೇನೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಲುಕಿಂಗ್ ಸೋ ಗುಡ್. ಊರೊಳಗಡೆ ಬಂದ್ಮೇಲೆ ಒಂದು ಸ್ವಲ್ಪ ನಿಧಾನ ಕೊಡಿಸ್ಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ವಾಯ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. I might be too much excited, but ಸಕ್ಕತ್ತಾಗಿದೆ.
ಟೆಚ್ಚರ್ ನಾಯಿ ಹೊಡ್ದಂಗೆ ಹೊಡಿತಾರೆ. ಹೇಳೋ. ಇಲ್ಲ, ರೈಟ್ ತೊಗೊಂಡ, ಅಲ್ಲಿ ಇಂಡಿಕೇಟ್ರ್ ಹಾಕ್ದೆ ನೀನು. ಇವಾಗ ನೀನು ಅಲ್ಲಿ ರೈಟ್ ತೊಗೊಂಡಿಲ್ವಾ? ಹಾಂ, ಮತ್ತು ಸ್ಟ್ರೈಟ್ ಬರ್ತಾ ಇರೋ ನಿಂಪಾಗ ನೀನು. ಹಾಂ, ಇಲ್ಲ ನೀನು ಸ್ಟ್ರೈಟ್ ಬಾ, ನಾನು ಸ್ಟ್ರೈಟೇ ಬಂದೆ. ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ ಇವಾಗ, ನಾನು ಇರೋ ಜಾಗದಲ್ಲಿ ಅಲ್ಲಿಗೆ ಬಾ. ಸರಿ, ನಿನ್ನ ಲೊಕೇಶನ್ ನನಗೆ ಕಳಿಸು. ಈಗ ದಾರಿ ತಪ್ಪಿದ್ದೀವಿ, ದಾರಿ ತಪ್ಪಿದ ಮಕ್ಕಳಾಗಿ ಹೋಗಿದ್ದೀವಿ. ಹಲೋ, ರಿಟರ್ನ್ ಬರ್ಬೇಕು ನೀನು. ಹಾಂ, 2 ಕಿಲೋಮೀಟರ್ಸ್ ದೂರ ಇದೆಯಾ ನೀನು? ಸರಿ ಬಾಬಾ, ಹಿಂದಕ್ಕೆ ಯೂಟರ್ನ್ ತಗೋ. ಇಲ್ಲಿದ್ದಾನೆ. ಫೈನಲಿ ಐ ಗಾಟ್ ಯು ಬ್ರೋ. ಫೈನಲಿ ದಾರಿ ತಪ್ಪಿದ ಸುದರ್ಶನನ್ನು ದಾರಿಗೆ ತಂದಿದ್ದೇವೆ. ಭೇಷ್. ಕ್ರೇಜಿ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ಸ್ವಲ್ಪ ಆಫ್ ರೋಡ್ ಇರುತ್ತಾ? ಫೈನಲಿ ಹಾಂ, ಸಖತ್ತಾಯ್ತಲ್ಲ? ಇಷ್ಟು ಸಖತ್ತಾಯ್ತು ನೋಡು, ಎಷ್ಟು ಕ್ರೇಜಿ ಆಗಿದೆ. ಹೂನಪ್ಪ. ಸಖತ್ತಾಗೈತೆ. ನಾನು ನಿಂಗೆ ಇಂಡಿಕೇಟ್ರ್ ಹಾಕೋದು ನೋಡಿದೆ ನೀನು ನನ್ನ ಲೆಫ್ಟ್ ತೊಗೊಂಡಾಗ. ಸೊ ಬರ್ತಾ ಇದ್ದಾನೆ ಬಿಡೋಗ್ಬಿಟ್ಟು ನನ್ನ ನಾನು ಬಂದ್ಬಿಟ್ಟೆ. ನಾನು ಕ್ಯಾಮ್ರಾ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು.